ನಡೆದಂಥ SRME ಫೌಂಡೇಶನ್ ಸದಸ್ಯರಾದಂಥ ಮಹಂತೇಶ್ ಮೂಲಿಮನಿ ಅನ್ನೋ ವ್ಯಕ್ತಿ ಹುಚ್ಚರು ಟೈಪ್ ಮಾತಾಡೋಣ. ಹುಚ್ಚರು ಮಾತಾಡೋದಿಲ್ಲ. ಯಾಕಂದ್ರೆ ನಾವು ವಕಫ್ನಿಂದ ತಂದಂಥ ಅನುದಾನ ಇಡೀ ದೇಶಕ್ಕೆ ಗೊತ್ತೈತೆ. ವಿಜಯಾನಂದ ಕಾಶ್ಯಪ್ನವ್ರು ಎಂದು MLA ಆದರೂ ಸಮೃದ್ಧಿಯಾಗಿ ಅವರು ಅನುದಾನ ಕೊಡ್ಸ್ಯಾರ. ಯಾರೋ ಕೈಲಾದ ಚಂಡಾ ಚುಕ್ಲಿ ಖಾದಿ ಮಂದಿ ಅವರಿಗೆ ತಪ್ಪು ಮಾಹಿತಿ ಕೊಟ್ಟಾರ. ಮಹಾಂತೇಶ್ ಅವರ ಮೊದಲು ನಿಮ್ಮ ಇತಿಹಾಸ ನೋಡ್ರಿ. ನೀವು ಹೇಳ್ತೀರಿ ಸಮುದಾಯಕ್ಕೆ ಕಿಟ್ ಹಂಚಿದ್ರು, ಸಮುದಾಯಕ್ಕೆ ಇಫ್ತಾರ್ ಮಾಡಿದ್ರು. ಯಾರಾದರೂ ಸಮುದಾಯದವ್ರು ಬಂದು ನಿಮ್ಗೆ ಭಿಕ್ಷೆ ಬೇಡ್ಯಾರ, ಕೊಡ್ರಿ ನಮ್ಗೆ ಕಿಟ್ ಕೊಡ್ರಿ ಉಪವಾಸ ಅಂದಾರ. ಇದು ಸಮುದಾಯ ಅಗ್ದಿ ಸ್ವಾಭಿಮಾನದಿಂದ ಬದುಕುವಂಥ ಸಮುದಾಯ ನಮ್ಮದು. ಟೈಮ್ ಅಂತಂದ್ರೆ ಕೈನೂ ಕೊಡ್ತೀವಿ, ಕೈನೂ ಹಿಡಿತೀವಿ. ಅದು ವಿಚಾರ ಮಾಡಬೇಕು. ಒಂದು ಸಮುದಾಯಕ್ಕೆ ನಮ್ಮ ಸಮುದಾಯಕ್ಕೆ ಹುಡುಗರ ಮಾತಾಡಿದ್ರು. ನಿನ್ನೆ ಸಮುದಾಯಕ್ಕೆ ಹುಡುಗರು ಮಾತಾಡಲಿ. ಅವ್ರ ಕಡೆ ದಮ್ಮು ತಾಕತ್ತು ಇತ್ತ ನಾನು ತೋರಿಸ್ತೀನಿ. ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ನೀವು ವಕಫ್ ಬಗ್ಗೆ ನೀವು ಮಾತಾಡ್ತೀರಪ್ಪ, ನಿಮಗೆ ಏನು ಸಂಬಂಧ ಐತೆ? ಮೊದಲು ನಿಮ್ಮ ತಿಳ್ಕೊರಿ, ನಿಮ್ದು ಭಾಳ ಐತೆ. ಸುಮ್ಮನೆ ಅದಾರಂತೆ ನೀವು ಏನು ಜಮ್ಮದಾಗ ತುಡುಗು ಮಾಡೋದು, ಬ್ಲಾಸ್ಟಿಂಗ್ ಇದು ಮಾಡೋದು, ತುಡುಗಿಲ್ ಕಲ್ಲು ಹೊಡೆಯೋದು. ಮೊದಲು ನಿಮ್ಮ ನೋಡ್ರಿ. ಹಾಲಪ್ಪಾಚಾರ ಅವ್ರ ಜೊತೆ ಕೂಡಿ SLV ಸೆಂಟರ್ಗೆ ₹1 ಕೋಟಿ ಮೋಸ ಮಾಡಿರಿ. ಆಮೇಲೆ ಇವತ್ತಿನ ಮುಂದೆ ನಮ್ಮ ಅಗ್ದಿ ಇದು ನಮ್ಮ ಶಿವಮೂರ್ತಿ ಜನರು ಬಂದಾರ. ನಿಮ್ಮ ಡಬ್ಬ ಹಾಕಿ ಇದು ಎಲ್ಲ ಅವ್ಯವಹಾರ ನೋಡಿ ಸುಮಾರು ಕೋಟ್ಯಾಂಗಟ್ಟಲೆ ನೀವು ಅವ್ಯವಹಾರ ಮಾಡಿರಿ. ಕಾಶ್ಯಪ್ನ ಹೆಸರು ಹೇಳ್ಕೊಂಡು ಮುಂದೆ. ಇದು ಮೊದಲ ನೀವು ಬಟ್ ಮಾಡೋಕ್ಕಿಂತ ಮೊದಲು ನೀವು ಯಾರು ಅಂತ ತಿಳ್ಕೋಬೇಕು. ಈ ದರ್ಗಾದ್ದು ಹೇಳಿದ್ರಿ. ದರ್ಗಾದ್ ಏನೈತಿ ನಿಮ್ಮ ನೈತಿಕ ಹಕ್ಕು? ಫೋಟೋ ಕೊಡು ತೋರಿಸ್ತೀರಿ. ದೊಡ್ಡನಗೌಡ ಜೊತೆ ಸರ್ಕಾರ ದೊಡ್ಡನಗೌಡರು 15 ಜನಪ್ರತಿನಿಧಿ ಇದ್ರು. ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಅವ್ರ ಭೇಟಿಯಾಗಿದ್ದು ಕರೆ. ಇದು ಹಳೆ ಕಡೆ ನೀವು. ಈಗ ನಾವು ಹುಲಿ ಶಿವ ಅಂತೀವಿ, ಅದು ತಾಕತ್ತಿದ್ದವ್ರಿಗೆ ಅಂತೀವಿ, ಹಡಕರಿಗೆ ಅನ್ನೋದಲ್ಲ ನಾವು ಹುಲಿ ಶಿವ ಅಂತೇಳಿ. ಈ ರಾಜ್ಯದಲ್ಲಿ ಯಾರಾದರೂ ಕಾಂಗ್ರೆಸ್ನ್ಯಾಗ ಸಮುದಾಯವನ್ನು ಬೆನ್ನು ಹತ್ತಿ ಸಮುದಾಯಕ್ಕೆ ಬೆನ್ನೆಲುಬಾಗಿ ಮಾತಾಡಿದ್ರೆ ವಿಜಯಾನಂದ ಕಾಶ್ಯಪ್ನವ್ರು. ಅವ್ರಿಗೆ ಹುಲಿನೂ ಅಂತೀವಿ, ಶಿವನೂ ಅಂತೀವಿ. ನಾವೆಲ್ಲರೂ ಹಡಕರಿಗೆ ಶಿವ ಅನ್ನೋದಿಲ್ಲ. ಆಮೇಲೆ ಚಾಪುರ್ಸ್ ಮಾಡೋದು. ಯಾರಿಗೆ ಚಾಪುರ್ಸ್ ಮಾಡಿದ್ವಿ? ನಿಮ್ಮಂಗೆ ಚಾಪುರ್ಸ್ ಮಾಡೋರಲ್ಲ. ನೀವು NRG ಒಳಗೆ ಬೆಂಗಳೂರಾಗ ಕೆಲಸ ಮಾಡೋರು ಬಿಲ್ ತೆಗ್ಸಿರಿ. 20 ವರ್ಷ ಆಗಂತ ಅಡಿಟನ್ನು ಒಂದೇ ದಿನದಾಗ ನೀವು ದರ್ಶನ್ ಲಾಜ್ನ ಅಡಿಟ್ ಮಾಡಿಸಿರಿ. ಭಾಳ 15 ಲಕ್ಷ ರೂಪಾಯಿ ಶಾಲೆ ನೀರು ಸರಬರಾಜು ಅದು ಹೊಯ್ಕೊಂತ ಹೋತು. ನೀವು ಏನು ಮಾಡಿರಿ ಅಂತ ಜನಕ್ಕೆ ಹೇಳ್ತೀರಿ. ನಮ್ಮ ಸಮುದಾಯದ ನಮ್ಗೆ ಕೇಳೋರು. ನಾವು ಹೇಳ್ತೀವಿ ಸಮುದಾಯನ ಮೋಸ ಮಾಡಿವಿ. ಅದು ಸಮುದಾಯ ಮೋಸ ಮಾಡಿದ್ದು ಇಡೀ ಜಿಲ್ಲಾ ಗೊತ್ತೈತೆ ನಮ್ಗೆ. ಎಲ್ಲ ಜಿಲ್ಲೆಯ ಜನರು 50 ವರ್ಷ ಇತಿಹಾಸದಲ್ಲಿ ಆದಂಥ ಕೆಲಸಗಳನ್ನು ಮಾಡಿದ್ದೀವಿ. ಸರ್ಕಾರ ಜಬ್ಬಾರ್ ಅವರು ರಾಜ್ಯದಲ್ಲಿ ಜಬ್ಬಾರ್ ಅವರು ಬರೀ ಕೇವಲ ಜಿಲ್ಲಾ ಮಟ್ಟಕ್ಕಲ್ಲ, ಒಬ್ಬ ರಾಜ್ಯ ಕರ್ನಾಟಕ ಮುಸ್ಲಿಂ ಯೂನಿಟಿ ಅಧ್ಯಕ್ಷರಾಗಿ ಹಗಲಿರುಳು ಸಮುದಾಯದ ಬಗ್ಗೆ ಯಾರು ಚಿಂತನೆ ಮಾಡ್ತಾರ ಅದು ಅವ್ರಿಗೆ ಗೊತ್ತೈತೆ. ಅದೆಲ್ಲ ಬಿಟ್ಟು ಮೋಸ ಮಾಡ್ಯಾರ, ಅದು ಮಾಡ್ಯಾರ. ಒಂದು ಸಮುದಾಯಕ್ಕೆ ನಾವು ಕಿಟ್ ಹಂಚಿವಿ. ಸ್ವಾಮಿ ಹಿಡ್ತಿರ್ಲಿ ಮಾತಿನ ಮ್ಯಾಗ. ಒಬ್ಬ ವ್ಯಕ್ತಿ ಬಗ್ಗೆ ನಿಮ್ಮ ಬಗ್ಗೆ ಭಾಳ ಅದ. ಅಭಿ ಪಿಕ್ಚರ್ ಬಾಕಿ, ಅದು ವಿಚಾರ ಮಾಡ್ಬೇಕು. ನೀವು ಏನಂತ ತಿಳ್ಕೊಂಡಿದ್ದೀರಾ? ನೀವು ಒಂದು ಸಮುದಾಯನ ಕೆಳಮಟ್ಟಕ್ಕಾಗಿ ನೋಡ್ತೀರಾ? ಅವ್ರು ಬೇಕಾಗಿತ್ತು 2018 ಇಲೆಕ್ಷನ್ ಮಾಡ್ಯಾರ, ಕಿಟ್ ಕೊಟ್ಟಾರ, ಅವ್ರು ಏನ ತೀರ್ಸಿರ್ಬೇಕು ಮುಸಲ್ಮಾನ್ರ. ಅವಾಗ ಅದು 10 ವರ್ಷ ಹೇಳ್ಕೊಂತ ಹೋಗೋದ? ಕಿಟ್ ಹಂಚಾರ, ಇಫ್ತಾರ್ ಮಾಡ್ತಾರೆ. ನಿಮ್ಮ ಮನೆಗೆ ಬಂದಿದ್ದೀವಿ ಮುಸಲ್ಮಾನ್ರು, ನಾವು ಕಿಟ್ ಹಂಚ್ಕೊಳ್ರಿ, ನಾವು ಉಪವಾಸ ಇದೀವಿ ಅಂತೇಳಿ. ಯಾವುದೇ ಮಾತಿನಾಗ ಅರ್ಥ. ನೀವು ಹೇಳ್ತೀರಿ ನಿಂಗನ್ ಕಟ್ಟಿ ಮಸೀದಿಗೆ 5 ಲಕ್ಷ ರೂಪಾಯಿ ಬಂದಿತ್ತು, ಕೆಲಸ ಮಾಡಿಲ್ಲ ಅಂತೇಳಿ. ನೀವು ನಿಜವಾಗಿ ಮನುಷ್ಯತ್ವ ಇದ್ರ ಬಂದು ಚೆಕ್ ಮಾಡಬೇಕು. ಅದು ಅಕೌಂಟ್ ನಂಬರ್ ಇಲ್ಲೇ ಇದೆ, ಬ್ಯಾಂಕ್ ಸ್ಟೇಟ್ಮೆಂಟ್ ತಂದಿದ್ದೀರಿ. ಮಂಜೂರಾಗಿದೆ. ಸುಮಾರು 1.5 ಕೋಟಿ ರೂಪಾಯಿ ಹಣವನ್ನು ವಿಜಯಾನಂದ ಕಾಶ್ಯಪ್ನವ್ರ ಕಾಲದಲ್ಲಿ ತಂದೀವಿ. ಇತಿಹಾಸದು. ಈ ಕೆಲವು ಜನ ಮೀರ್ ಸಾಧಿಕರದಾರ. ಸಮುದಾಯ ನಮ್ಮನ್ನು ಬೇಸೈತೆ. ಸಮುದಾಯಕ್ಕೆ ನಾವು ಎಂದೂ ಅನ್ಯಾಯ ಮಾಡೋದಿಲ್ಲ. ಕೆಲವು ಮಂದಿ ಸಮುದಾಯ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾರ. ಅದು ವಿಚಾರ ಮಾಡಬೇಕು. ಕಾಶ್ಯಪ್ನವ್ರ ಚುನಾವಣೆ ನಾವು ಮಾಡಿರೋ ಬಿಟ್ಟು ಕಾಶ್ಯಪ್ನವ್ರಿಗೆ ಗೊತ್ತದು. ಎಲ್ಲೆಲ್ಲ ಡೋರ್ ಮಾಡ್ಕೊಂಡು ಗಾಂಡು ಹಾಕಿ ಪೌಜಿ ಅಂತ ಹೋಗಿಲ್ಲ. ದರ್ಗಾದ ಇತಿಹಾಸ ತಗೊಂಡಾಗ ಸುಮಾರು ಸೌಹಾರ್ದತೆ ಇರುವಂಥ ಸಂಸ್ಥೆಯನ್ನ ಒಂದು ಲಿಮಿಟೆಡ್ ಕಂಪ್ನಿಯಾಗಿ 20 ವರ್ಷ ಆಳಿದ್ರು. ಏನಿದೆ ಅವತ್ತ ಇತಿಹಾಸ? ಇಡೀ ಸಮುದಾಯ ಇಳಕಲ್ಲಿನ ನಮ್ಮ ಜಾತ್ಯತೀತವಾಗಿ ನಮ್ಗೆ ಥ್ಯಾಂಕ್ಸ್ ಹೇಳ್ತಾರೆ ಜನ. ಏನು ಸರ್ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತೀವಿ. ಅವೆಲ್ಲ ಹೇಳಕ್ಕಾಗತ್ತಾ? ನಾನು ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಹೇಳಿದರು, ಇವರು ಸೌಹಾರ್ದ ಪ್ರಶಸ್ತಿ ಕೊಟ್ಟರು ಹಿಂಗೆ ಮಾಡ್ಯಾರ ಅಂತೇಳಿ. ಜಯಪ್ರಕಾಶ್ ನಾರಾಯಣರ ತತ್ವದಲ್ಲಿರುವಂಥ JDS ಪಕ್ಷಕ್ಕೆ ಇವ್ರು ಬಂದರು. ಯಾರು ಅದ ಹೊಸದಾಗಿ ಎಂಟ್ರಿ ಆದರು ನವಲೇರಿ ಮಠವರು. ಬಂದಾಗ ಒಂದು ಜಾತ್ಯತೀತವಾಗಿ ಇವ್ರ ಮುಖವಾಡ ಕಾಣ್ತು. ಅವು ಒಳ್ಳೆ ಒಂದು ಕೆಲಸಗಳನ್ನ ಮಾಡಾಕತ್ತಾರಪ್ಪ ಅಂತೇಳಿ ಇವರಿಗೆ ನಾವು ಸೌಹಾರ್ದ ಪ್ರಶಸ್ತಿ ಕೊಟ್ಟಿದ್ದು. ಕರೆ ಇವರು ಬರಬರ್ತ ಇವರು ರೀಲಾ ಚೇಂಜ್ ಆದರು. ಹೀಗಾಗಿ ಅದು
ಅವಾಗ ಕೊಟ್ಟಾರ. ಈ ಹಿಂದಕ್ಕೂ ಬಸವರಾಜ್ ಇದು ಬಸವನಗೌಡ ಪಾಟೀಲ್ ಎತ್ತಾಳವರಿಗೂ ನಮ್ಮ ಜನ ಬಿಜಾಪುರದಾಗ ಟೊಬ್ಗೆ ಅಕ್ಷರ ಟಿಪ್ಪು ಸುಲ್ತಾನ್ ಖಡ್ಗ ಕೊಟ್ಟಾರ. ಈಗ ಅವರು ಬದಲಾವಣೆ ನಾ ಏನು ಮಾಡೋಕ್ಕಾಗತ್ತೆ? ಈಗ ಟೈಮ್ ಬಂದಾಗ ಸಾಬೂರು ಹೋಗ್ತು ಅಂತೀರಿ, ಟೈಮ್ ಬಂದಾಗ ನೀವು ಮತ್ತೆ ಸಾಬೂರಿಗೆ ಹೊಳಿದಿರ್ತೀರಿ ಅಂದ್ರೆ ಅದು ನಮ್ಮ ಪವಿತ್ರವಾದಂಥ ನಮ್ಮ ಧರ್ಮದ ಒಂದು ಹೃದಯ. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಬಗ್ಗೆ ಇವರು ಅವೇಳ ಮಾಡಿದಂಥ ವ್ಯಕ್ತಿ ಹಂಚ್ಕೊತಾರಪ್ಪ ಅಂದ್ರೆ ಮತ್ತೆ ಇವ್ರನ್ನ ಯಾವ ರೀತಿ ನಂಬಬೇಕು ಸಮುದಾಯ? ಆಮೇಲೆ ನಿನ್ನೆ ಹೇಳಿದರು ಸರ್ಕಾರ ಹೊಸವರು ಪ್ರವಾಸೋದ್ಯಮ ಮೈನಾರಿಟಿಯಿಂದ ಇನ್ಕಮ್ ಟ್ಯಾಕ್ಸ್ ಇರುವಂಥವ್ರಿಗೆ ಟ್ಯಾಕ್ಸಿ ತೊಗೊಂಡಾರ, ಬಬ್ರು ಹಂಚೋದು ತಾವು ತೊಗೊಂಡಾರ ಅಂತೇಳಿ. ಹುಚ್ಚ ಮಾತೇಶ ಮೊದಲು ರಿಕಾರ್ಡ್ ತೆಗಿ. ನನ್ನ ಮಗನ ಹೆಸರಾಗಲಿ ನನ್ನ ಹೆಸರಾಗಲಿ ಯಾವಾದರೂ ಗಾಡಿ ಬಂದಿತ್ತಂದ್ರೆ ಇವತ್ತೇ ನಾನು ಒಕ್ಕ ಬೋರ್ಡಿಗೆ ರಿಸೈನ್ ಮಾಡ್ತೀನಿ. ಆಧಾರ ಇರ್ಲಾಗ ಮಾತಾಡಬೇಡ ಹುಚ್ಚ, ಆಧಾರ ಇಟ್ಕೊಂಡು ಮಾತಾಡು. ಒಂದು ವೇಳೆ ಪ್ರೂಫ್ ಆಗ್ತಂದ್ರೆ ನಾನು ಇವತ್ತೇ ರಾಜೀನಾಮೆ ಕೊಡ್ತೀನಿ, ನೀ ಅದು ಸವಾಲು ಸ್ವೀಕಾರ ಮಾಡು. ಸುಮ್ಮನೆ ದಾಖಲೆ ಇರಲಾಗ ಹುಚ್ಚರ ಜೊತೆ ಮಾತಾಡಿದ್ರೆ ಏನು ಬಂತು? ಹುಚ್ಚರು ಮಾತಾಡೋದು ನಂಗೆ. ಹೀಗಾಗಿ ಅವ್ರಿಗೆ ತಾವು ಕೇಳಬೇಕು, ದಾಖಲೆಗಳನ್ನು ತೆಗೆದುಕೊಡ್ರಿ. ಅಪ್ಲಿಕೇಶನ್ ಕರೆದಿರ್ತಾರೆ, ನನ್ನ ಮಗ ಆಗಲಿ ಸಂಬಂಧಿಕರಾಗಲಿ ಅರ್ಜಿ ಹಾಕಿರ್ತಾರ, ಅದು ಆಗೋದು ಆಗಲಿಕ್ಕಿಲ್ಲ. ಅದಕ್ಕೆ ಕೆಲವೊಂದು ಗೂಢಚಾರಿ ಅವರು ಇಲ್ಕಲ್ಲಾಗ ನಾ ಮರದಿರ್ತಾರೆ ಅವ್ರಿಗೆ, ನಾ ಗರ್ಕ ನಾ ಘಾಟ್ಕ ಯಾವತ್ತಿಗೂ ಬರೇ ಡೋಲು. ಟೈಮ್ ಅಂತಂದ್ರೆ ನವಲೀನ ಮಠ ಟೈಮ್ ಅಂತ ಕಾಶ್ಯಪ್ ನೋಡೋದು. ಆ ಒಂದು ಸಮುದಾಯ ಐತದ ಖಾಲಿ ಕ್ಯಾಂಡಿಡೇಟ್ ಎಲ್ಲವೂ. ಮತ್ತೆ ಟೈಮ್ ಅಂದ್ರೆ ಬಿಜೆಪಿ ಕಡೆ ಹೋಗ್ತಾರ, ನಾನು ಡೈರೆಕ್ಟ್ ಹೋಗ್ತೀನಿ ಬಿಜೆಪಿ ಕಡೆ. ಸಂಬಂಧ ಬೇರೆ. ಇವ್ರು ಬ್ಲ್ಯಾಕ್ ಮೇಲ್ ಮಾಡೋದು ಕಾಶ್ಯಪ್ನವ್ರಿಗೆ. ನಮಗೆ ಮುಗಿತು ನೋಡ್ರಿ, ಇವತ್ತು ಮುಂದೆ ಚುನಾವಣೆ ನೋಡ್ರಿ. 2013 ಕಾಂಗ್ರೆಸ್, 2018 ಬಿಜೆಪಿ, 2023 ನವಲೀನ ಮಠ ಹೌದು ಎಲೆಕ್ಷನ್. ಕಮ್ಮಿ ಅಂದ್ರೂ ಒಂದು 50 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ. ಕೇಳಿ ಸ್ವಾಮಿ, ನೀವು ಯಾರೋ ಚೀಟಿ ಕೊಟ್ರಂತ ಅವ್ರಿಗೆ ದಮ್ ಇತ್ತಂದ್ರೆ ಅವ್ರು ಮಾಡಿ, ನೀವು ಏನು ಚೀಟಿ ಕೊಟ್ರಲ್ಲ ಅವರು. ನಾವು ಮಂದೆ ಒಂದು ಹೇಳೋದು ಮಾಡೋದೊಂದಿಲ್ಲ. ಪ್ರೂಫ್ ತಂಬರಿ. ಇದು ನಮ್ಮ ಕುರಿ ಸಾಗಾಣಿಕೆ ತರಬೇತಿ ಕೇಂದ್ರ ವಕಫ್ ಬೋರ್ಡಿನ ಆಸ್ತಿ. ಅದು ನಾವು ಅದು ಎಲ್ಲ ತೆಗೆದ್ರೆ ಭಾಳ ಆ ವಿಚಾರದಾಗ ನಿಮ್ದು ನೀವು ನೋಡ್ಕೊರಿ. ಮೊದಲ ಗಂಗಾ ಕಲ್ಯಾಣ ಯೋಜನೆಯಾಗ ಫಲಾನುಭವಿ ಇದು ಮಾಡಿದ್ರಿ. ಆಮೇಲೆ ನಮ್ಮ ಇದು ಇವ್ರು ಬಂದಾರ ಶಿವಗುತ್ತಿ ಗೌಡ್ರು. ನಿಮ್ಮ ಎಲ್ಲ ಹಣೆ ಬಾರ ಗೊತ್ತೈತೆ ಅವ್ರಿಗೆ. ನೀವು ಏನೇನು ಮಾಡಿರಿ ಬಿಟ್ರಿ. ಇದು ಕೊಡ್ರಿ, ಅಲ್ಲ ಇದು ಗುರಿ ಕೊಟ್ಟು 10 ಲಕ್ಷ ರೂಪಾಯಿನ ಕಂಪೌಂಡಿಗೆ ಹಾಕೊಂಡ್ರ. ಅಜಾಗ ಸಂಸ್ಥೆ ಕಂಪೌಂಡ್ ಅನ್ನು ಕಟ್ಟಿಸಿ ಎಲ್ಲ ಮಾಡಿ ಯುಟಿಲೈಸೇಷನ್ ಕೊಟ್ಟು ಸಂಬಂಧಪಟ್ಟ ಇಲಾಖೆಯವರು ಯುಸಿ ಮಾಡಿದ್ದಾರೆ. ಮಾತಿನಲ್ಲಿ ವಚನ ಬೇಕು ಯಾವತ್ತಿಗೂ. ಈಗ ಶಿವಮೂರ್ತಿ ನೀವೇನು ಹಲ್ಕಟ್ಗಿರಿ ಮಾಡಿ ಎಲ್ಲ ಗೊತ್ತೈತೆ. ನೀವು ಜಲ್ಟನ್ ತುರುಗ್ ಮಾಡಿದಾಗ ಈಗ ಕಾಶ್ಯಪ್ ಅವರಷ್ಟು ಸಲ ಬಿಡಿಸಾಕಿಲ್ಲ. ತಾಯಿಗೆ ದ್ರೋಹ ಮಾಡೋರು ನೀವು. ಕಾಂಗ್ರೆಸ್ ಇದ್ದು 25 ಲಕ್ಷ ರೂಪಾಯಿ ಮಾಂತೇಶ್ ಕಡೆ ತಗೊಂಡು ಬೇರೆದವ್ರಿಗೆ ಕ್ರಾಸ್ ವೋಟಿಂಗ್ ಮಾಡಿದ್ರಿ. ನಿಮ್ಮ ಮನಸ್ಸು ಒಪ್ಪುತ್ತೇನೆ ಹೇಳಿ. ಚಾಲೆಂಜಿಂಗ್ ಇವತ್ತು ನಂದೇ ಒಂದು ಏನಾದ್ರು ತಪ್ಪಿತ್ತಂದ್ರೆ ಕಂಟಿ ಸರ್ಕಲ್ ಹಾಕೋನು ಬಂದ್ರೆ ಬರ್ರಿ, ನೀವು ನಿಮ್ಮ ದಮ್ಮ ಏನೈತೆ ನೋಡೋಣ. ಸುಮ್ಮನೆ ಒಬ್ಬರ ಬಗ್ಗೆ ಅಪಾರ ಮಾಡ್ಕೊಂತಿದ್ದೆ. ನಿಮ್ಮ ಮೊದಲು ನಿಮಗೆ ಕ್ಯಾಸ್ ನೋಡ್ರಿ, ಬೇರೆದವ್ರಿಗೆ ಕ್ಯಾಸ್. ಒಂದು ಸಮುದಾಯಕ್ಕೆ ಕೆಣಕ್ತಿರೋದು ಭಾಳ ಹುಷಾರಿಂದ ಇರಬೇಕು. ಬರೇ ಫೋಟೋ ತೋರಿಸಿದೆ ಅದು ಮಾಡಿದೆ ಅಂದ್ರೆ ಏನದು ಅರ್ಥ? ದರ್ಗಾ ಇವತ್ತ ಸಂತೃಪ್ತರಾಗಿ ಸರ್ವ ಸಮಾಜದ ಜನರನ್ನು ತಗೊಂಡು ಉರುಸು ಮುಗಿಸಿದ್ವಿ ನಾವು. ಎಂದಾದ್ರೂ ಆಗಿತ್ತಾ? ಸೌಹಾರ್ದವಾಗಿ ಮತ್ತೆ ನನಗೆ ಹೇಳ್ತಾರ ದರ್ಗಾ ಮೊದಲಿನ ಸ್ಥಾನಕ್ಕೆ ಬಂತು ನೋಡಿ ಸರ್ ಅಂತೇಳಿ. ದರ್ಗಾದ ನಾವು ತಿಂದ್ವಿ ರೊಕ್ಕ ತಿಂದವ್ರು ಕೇಳ್ರಿ. ಮುನಿ ನೀವು ಇನ್ನೂ ABCD ಅಂದ್ರಿ. ರಾಜಕಾರಣ ಬೆಳೆಯೋರು ಅದು ವಿಚಾರ ಮಾಡಿ ಮಾತಾಡ್ರಿ. ಯಾವುದೇ ಪ್ರೂಫ್ ಇಟ್ಕೊಂಡು ಮಾತಾಡೋದು ತಪ್ಪಾಗತ್ತೆ. ಏನಂತ ತಿಳ್ಕೊಂಡ್ರಿ? ಈ 30 ವರ್ಷ ಇತಿಹಾಸದ ನಮ್ಮ ರಾಜಕಾರಣದ್ದು ಯಾವ ಮಗೊಂದು 5 ದಿವಸ ತಿಂದಿಲ್ಲ. ಬರೀ ಕೇವಲ ಇದೇ ಮಾತಾಡ್ತೀರಿ ನೀವು. ಭಾಳ ಹುಷಾರಿಂದ ಪ್ರಜ್ಞೆಯಿಂದ ಮಾತಾಡ್ರಿ. ಜಬ್ಬಾರ ಬಗ್ಗೆ ಮಾತಾಡೋದು ಭಾಳ ಹಗರಲ್ಲ. ಆ ವಿಚಾರ ಮಾಡಿ ಮುಂದೆ ಕಾಲಿಡ್ರಿ ನೀವು. ಸುಮ್ಮನೆ ಏನೋ ಇರಲಿ. ಈಗ ಎಲ್ಲರ ಜೊತೆ ದೋಸ್ತಿ ಇರ್ತಾವ. ಬಜರಂಗ ಜೊತೆ, ಶಿವಸೇನೆ ಜೊತೆ ನನ್ನ ಗೆಳೆಯರ ಹುಬ್ಳ್ಯಾಗ ಅವ್ರ ಜೊತೆ ಇದ್ರು ಫೋಟೋ ತಗೊಂಡ್ಬಿಡೋದನ. ಈ ಕಾಶ್ಯಪ್ನವರು ಮೊದಲು ಬಸವನವ್ರ ಜೊತೆ ಇದ್ರು, ಅವಾಗ ಆತನ. ಈ ದೊಡ್ಡನವ್ರ ಅಧಿಕಾರದಾಗಿದ್ರು, ಆ ಮತ್ತೆ ಕೆಲಸಗಳಿದ್ವು. ಅವ್ರ ತಾನು ಹೋಗಿದ್ದು ಅದು ಫೋಟೋ ಬಿಟ್ಟಾನ. ಫೋಟೋ ಹನಿಗೆ ಹಚ್ಕೋ ಫೋಟೋ. ಸ್ವಲ್ಪ ಮಾತು ಹಿಡಿದಿರಲಿ. ನಿಂದ ಇತಿಹಾಸ ಭಾಳ ಐತೆ. ಇಲ್ಲಿ ನಮ್ಮ ಗೌಡ್ರು ಅವರೆಲ್ಲರೂ ಬಂದಾರ. ನಿಮ್ಮ ಊರಿನವ್ರವರು, ಬೇರೆ ಊರವ್ರು ಅಲ್ಲ. ನಿಂದು ಏನು ಹೇಳಿ ತಿಂದಿ ಎಲ್ಲ ಗೊತ್ತೈತೆ ಅವ್ರಿಗೆ. ಸುಮ್ಮನೆ ಮಾತಾಡೋದು ಬಿಟ್ಟದು. ಇನ್ನೂ ಅವ್ರು ನಿಮ್ಗೆ ವಾರ್ನಿಂಗ್ ಮಾಡ್ತೀವಿ, ಭಾಳ ಸೂಕ್ಷ್ಮತೆಯಿಂದಿರಿ. ಯಾಕಂದ್ರೆ ಸಮಾಜದಲ್ಲಿ ಒಂದು ಸಮುದಾಯಕ್ಕೆ ನೀವು
ಕಿಟ್ ಹಂಚಿವಿ, ಇಫ್ತಾರ್ ಕೂಟ ಮಾಡಿಸಿ ನಿಮ್ಮ ಮಂದಿನ ಬಂದಿದ್ವಿ ನಾವು ಕೊಡ್ರಿ ಅಂತೇಳಿ. ಅವಾಗ ಕೊಟ್ಟಿರ್ಬೇಕು, ಅವಾಗ ಹೋಟಾಗ್ಯಾರ. ಮತ್ತೆ ಈ ಸಮುದಾಯ ಬಂದಿತ್ತ, ಇಡೀ ಹುಮ್ಮನ್ ತಾಲೂಕು ಸಮುದಾಯ ಹೇಳ್ರಿ ನಾವು ಉಪವಾಸ ಇದ್ರಿ ಅಂತಾರ, ಕೊಡ್ರಿ ನಮ್ಗೆ ಅಂತೇಳಿ. ಯಾರು ನಿಮ್ಮ ಹಿಂಬಾಲಕರು ಇರ್ತಾರ, ಚಾಪುಸ್ ಮಾಡೋರು ಇರ್ತಾರೆ, ಕೆಲವು ಮೀರು ಸಾಧಿಕರದಾರ. ಈಗ ಆದರೂ ಕಾಶ್ಯಪ್ನವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರ ಸಮುದಾಯ ಇಟ್ಕೊಂಡು. ಇದು ಭಾಳ ದಿನ ನಡೆಯೋದಿಲ್ಲ. ಅಲೆಕ್ಸಾಂಡರ್ ಅಂತವ್ರು ವೈಕೊಂತಗಾರ, ಇವರೆಲ್ಲ ಏನು ಸಮುದಾಯ ದೇವ್ರಿಗೆ ಹಂಚಿ ನಾವು ಅಲ್ಲಾನ ಮ್ಯಾಗ ಒಂದು ವಿಶ್ವಾಸ ಮಾಡಿ ಸಮುದಾಯ ಮಾಡು. ಸಮುದಾಯ ನಮ್ಗೆ ಬೆಳೆಸೈತೆ. ಇವತ್ತು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ವಕಫ್ ಮಂಡಳಿ ಅಧ್ಯಕ್ಷ ಆಗೀನಿ, ನನಗೆ ಸಂತೃಪ್ತಿ ಐತೆ. ಅದೇ ಇಲ್ಕಲ್ಲ ಕೇಳ್ರಿ, ಕೆಲಸ ಮಾಡ್ಯಾನ ಇಲ್ಲ ಅಂತೇಳಿ. ಹಿಂದಿಗೆ ಪುಣ್ಯಾತ್ಮ 20 ವರ್ಷದಿಂದ ಒಂದು ಮಸೂದಿ ರಿಜಿಸ್ಟ್ರೇಷನ್ ಮಾಡಿಲ್ಲ, ಅವ್ರು ಚೀಟಿ ಕೊಟ್ರಂತ ನೀವು ಬಂದ್ರಂತ. ಹೀಗಾಗಿ ಮಾಂತೇಶ್ ಮೂಲಿಮನಿಯವರಿಗೆ ನಿಮ್ಗೆ ಕೊನೆ ಎಚ್ಚರಿಕೆ, ಪದೇ ಪದೇ ಕೇಳಿದ್ರೆ ನಾವು ಮತ್ತೆ ನಮ್ದು ಇಡೀ ಪೂರಾ ನಿಮ್ಮ ಇತಿಹಾಸ ದೇಶಪಾಂಡೆ ಇವ ಅಂತಲೇ ಐತೆ. ಅದು ನಾವು ಬಂದಿವಪ್ಪ ಅಂದ್ರೆ ಮತ್ತು ನಾವು ಹಿರೇಮಠ ಬಿ ಒ ಇದ್ದಾಗ ಇದು ಇವ ಇದ್ದಾಗ ಪಿ ಡಿ ಒ ಇದ್ದಾಗ ಏನು ಮಾಡಿರಿ, ಒಂದು ಅಮೌಂಟ್ ಜಮಾ ಆಗಿದ್ದು ಅವತ್ತೇ ಹಾಕಕ್ಕೆ ಎಲ್ಲ ಖಾಲಿ ಮಾಡಿರಿ. ಇತಿಹಾಸ ಐತಿ, ರೆಕಾರ್ಡ್ ಐತಿ ನಮ್ಮ ತಾಲೆ, ತೋರಿಸ್ತೀನಿ ನಿಮ್ಗೆ. ಹೀಗಾಗಿ ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶ ಕೊಡಬೇಕು. ಮುಂದೆ ಬರುವಂಥ ದಿನಗಳಲ್ಲಿ ಇದೇ ರೀತಿ ಆದಂದ್ರೆ ಅದು ಪರಿಣಾಮ ಎದುರಿಸಬೇಕಾಗತ್ತೆ ಅಂತೇಳಿ ನಾನು ಮತ್ತೆ ದೃಷ್ಟಿ ಮುಗಿಸ್ತೀನಿ. ಈಗ ನವಲಿ ಹಿರೇಮಠ ಅವರು ಅಪ್ಪಟ ಕೋಮುವಾದಿ ಅಂತೇಳಿ ಒಂದು ಪತ್ರಿಕೆ ಸ್ಟೇಟ್ಮೆಂಟ್ ಜಬ್ಬರ್ ಕವಿ ಸರ್ ಅದಕ್ಕೆ ಇಡೀ ಸಮಾಜ ಸಮರ್ಥನೆ ಕೊಡುತ್ತೆ. ರಾಜ್ಯಾಧ್ಯಕ್ಷರಾದಂಥ ಜಬ್ಬಾರ್ ಕಲಬುರ್ಗಿ ಅವರು, ಯಾಕಂದ್ರೆ ನಮ್ಮ ಪ್ರವಾದಿಯವರ ಬಗ್ಗೆ ಯಾರಾದರೂ ಅವಹೇಳನ ಮಾಡಿದರೆ, ಈ ನವಲಿ ಹಿರೇಮಠರಿರಲಿ, ಬೇರೆ ಯಾವುದೇ ಪಕ್ಷದ ನಾಯಕ ಇರಲಿ, ಯಾವುದೇ ಅಧ್ಯಕ್ಷ ಇರಲಿ, ಉಪಾಧ್ಯಕ್ಷ ಇರಲಿ, ಏನೇ ಇರಲಿ, ನಮ್ಮ ಪ್ರವಾದಿ ಬಗ್ಗೆ ಯಾರಾದರೂ ಮಾತಾಡಿದರೆ, ರಾಜಕೀಯದಲ್ಲಿದ್ದರೆ ಅವ್ರ ರಾಜಕೀಯದಲ್ಲಿ ಅವರಿಗೆ ಹೇಗೆ ಅವರು ಸೊಂಟ ಮುರಿಬೇಕಂತ ನಮ್ಗೆ ಗೊತ್ತಿದೆ. ಅವ್ರೇನಾದರೂ ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಇದ್ರೆ ಅದರಲ್ಲಿಯೂ, ಬಟ್ ನಮ್ಮ ಪ್ರವಾದಿಗಳಿಗೆ ಯಾರಾದರೂ ಮಾತಾಡಿದರೆ ಅವರಿಗೆ ತಕ್ಕ ಪಾಠ ನಮ್ಮ ಸಮಾಜದವರು ಕಲಿಸ್ತಾರೆ. ಆದರೆ ಆ ಪ್ರೆಸ್ ಮೀಟಲ್ಲಿ ಒಂದೆರಡು ಕಡೆ ನಮ್ಮ ಸಮಾಜದವರು ಕುಂತಿದ್ರಂತ ಕೇಳಿ ಬಂದಿದೆ. ಅವರಿಗೆ ಪ್ರವಾದಿ ಬಗ್ಗೆ ಸ್ವಲ್ಪನೂ ಪ್ರೀತಿ ಇಲ್ಲ ಅಂತ ಹೇಳ್ತೀನಿ, ಅಥವಾ ನಾಲೆಜ್ ಇಲ್ಲ ಅಂತ ಹೇಳ್ತೀನಿ. ಅಂಥವ್ರೇನೇ ನಮ್ಮ ಸಮಾಜದಾಗ ಇರ್ತಾರೆ, ಹಿಂದೂನು ಇದ್ದಾರೆ. ಇಂಥವ್ರು ಮೀರ್ ಸಾಧಿಕರು ಭಾಳ ಮಂದಿ ಇರ್ತಾರೆ. ಪ್ರವಾದಿ ಬಗ್ಗೆ ಈಗಾಗಲಿ ಮುಂದಾಗಲಿ ಇಡೀ ಜಗತ್ತಿರುವವರೆಗೂ ಯಾರಾದರೂ ಮಾತಾಡಿದರೆ, ಅವರ ಜೊತೆಯಲ್ಲಿ ಯಾರಾದರೂ ಇದ್ದರೆ ಅವರ ವಿರೋಧ ಇಡೀ ಸಮಾಜ ಮಾಡೇ ಮಾಡುತ್ತದೆ. ಇದು ಸ್ಪಷ್ಟವಾಗಿ ಅವರಿಗೆ ಒಂದು ಎಚ್ಚರಿಕೆ.